Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ರಾಜ್ಯಾದ್ಯಂತ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳ್ತಾ ಆಗ್ತಿರ್ತಕ್ಕಂಥ ಕೆಲವೊಂದು ಅಶ್ಲೀಲ ವಿಡಿಯೋಗಳು ವೈರಲ್ ಪ್ರಕರಣ ಸಂಬಂಧಪಟ್ಟಾಗೆ ಎಸ್ಐಟಿ ತನಿಖೆ ನಡೀತಾ ಇದೆ. ಈ ವಿಡಿಯೋದಲ್ಲಿರ್ತಕ್ಕಂಥ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಹಾಸನದ ಹೊಳೆನರಸೀಪುರ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ರೇವಣ್ಣ ಅವರ ಬಂಧನ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ JDS ಜಿಲ್ಲಾಧ್ಯಕ್ಷ ನಮ್ಮ ಜೊತೆಗಿದ್ದಾರೆ. ಸರಿ, ಎಲ್ಲ ಪ್ರಕರಣ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಎಸ್ಐಟಿ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿಲ್ಲ ಅಂತಕ್ಕಂಥ ನಿಮ್ಮ ಆರೋಪ ಇದೆ, ಏನು ಸರಿ? ನಾವು ಫಸ್ಟೇ ಜಿಲ್ಲೆಯಲ್ಲಿ ಮೊದಲರಾಗಿ SIT ಮಾಡಿದ್ದನ್ನು ಸ್ವಾಗತ ಮಾಡಿದ್ದು. ಕಾರಣ ಏನಂದರೆ, ಒಂದು ಲೈಂಗಿಕ ಹಗರಣ ನಡೆದಿದೆ. ಹಗರಣದಲ್ಲಿ ಯಾರೇ ತಪ್ಪಿಸಲಿ, ಇಂಥ ತಪ್ಪಿಸತ್ರೂ ಗೊತ್ತಿಲ್ಲದ ವಿಚಾರ. ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಯಾವುದೇ ಅಧಿಕಾರದಲ್ಲಿರಲಿ, ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಯಾರು ಮಾಡ್ದನು, ಯಾರು ಅದನ್ನು ಮೊಬೈಲಿಂದ ಚಿತ್ರೀಕರಣ ಮಾಡ್ದನು, ಅದು ಯಾರು ಅಪ್ಲೋಡ್ ಮಾಡ್ಕೊಂಡನು, ಆಮೇಲೆ ಅದು ಪೆನ್ ಡ್ರೈವಲ್ಲಿ ಸೆಕ್ಯೂರ್ ಮಾಡ್ದಾನೆ ಯಾರು, ನಂತರ ಚುನಾವಣೆ ಟೈಮ್ನಲ್ಲಿ ಅದಕ್ಕೆ ಹಂಚಿದವರು ಎಲ್ಲರೂ ಸೇರ್ಕೊಂಡು, ಯಾಕೆಂತ ಚುನಾವಣೆ ಹಂಚಿದ ತಕ್ಷಣ ಬ್ಲರ್ ಮಾಡಲಿಲ್ಲ, ಏನು ಮಾಡಲಿಲ್ಲ, ನೇರವಾಗಿ ಮುಖನೇ ಮಾಡಿ ತೋರಿಸ್ತಕ್ಕಂಥ ಕೆಲಸ. ಎಲ್ಲರೂ ಹೊರಗೆ ಬರಬೇಕು, ಸತ್ಯ ಹೊರಗೆ ಬರಬೇಕು, ತಪ್ಪಿಸ ಶಿಕ್ಷೆ ಆಗಬೇಕು ಅಂತ ಆಗ್ರಹಪಡಿಸೋರು ನಾವು ಮೊದಲಿದ್ದು. ಇವತ್ತು ಸಹ ಅದಕ್ಕೆ ಕಟಿಬದ್ಧರಾಗಿದ್ದೇವೆ. ಅದ್ರ ಎರಡು ಮಾತಿಲ್ಲ. KR ನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ರೇವಣ್ಣ ಅವರು ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿದಂಥ ಪ್ರಕರಣದಲ್ಲಿ ಅವರು A1 ಆರೋಪಿ ಇದ್ದಾರೆ. ನೋಡಿ, ಒಂದು ಕೇಸ್ ಕೊಟ್ಟ ತಕ್ಷಣ ಅವ್ರನ್ನ ದೂರಿದೆ ಹೊರತು ಆರೋಪಿ ಅಲ್ಲ. ಆರೋಪಿ ಅಲ್ಲ ಅಂತ ಹೌದಾ ಅನ್ನೋದು ನಿರ್ಧಾರ ಮಾಡೋದು ತನಿಖಾ ಸಂಸ್ಥೆ ಮತ್ತು ಕೋರ್ಟು. ಯಾರೊಬ್ರಿಗೆ ಕೇಸ್ ಕೊಟ್ಟ ತಕ್ಷಣ ಅವ್ರಿಗೆ ಗೊತ್ತಿದೆಯಾ? ರೇವಣ್ಣರನ್ನ ಯಾರು ದೂರು ಕೊಟ್ಟಿದ್ದಾನೆ ಅವ್ರು ಮುಂದೆ ನಿಲ್ಲಿಸಿದ್ರು ಇವರೇ ರೇವಣ್ಣ ಅಂತ ಅವನಿಗೆ ಗೊತ್ತಿಲ್ಲ. ಇವತ್ತು ಕನ್ನಡಪ್ರಭದ ಮುಖವಾಣಿಯಲ್ಲಿ ಬಂದಿದೆ, ಸಂತ್ರಸ್ತೆ ಮಹಿಳೆ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೂ ಸಹ ರೇವಣ್ಣ ಹೆಸರನ್ನ ಆಕೆ ಮೆನ್ಷನ್ ಮಾಡಿಲ್ಲ. ರೇವಣ್ಣ ಗೊತ್ತಿಲ್ಲ ಅಂತ ಹೇಳಿದ್ದಾರೆ, ರೇವಣ್ಣಗೂ ಸಂಬಂಧಪಟ್ಟಿಲ್ಲ ಅಂತಲೂ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನು ಸುಮ್ಮನೆ ಹೋಗಿದ್ದೆ ಅಂತ ಕೊಟ್ಟಿದ್ದಾರೆ. ಸರ್, ಈಗ ದೂರು ಕೊಟ್ಟವ್ರಿಗೆ ರೇವಣ್ಣ ಯಾರು ಅಂತ ಗೊತ್ತಿಲ್ಲ ಅಂದಮೇಲೆ ದೂರು ಕೊಡ್ಲಿಕ್ಕೆ ಯಾರು, ಅದ್ರ ಹಿಂದೆ ಯಾರಿದ್ದಾರೆ ಆಗಿದ್ದಾರೆ ನಿಮ್ಮ ಪ್ರಕಾರ? ಹಿಂದೆ ಅಂತಂದರೆ ನಮ್ಮ ವಿರೋಧ ಇವತ್ತು ರಾಜಕಾರಣವಾಗಿ ನಮ್ಮನ್ನು ಅಳಿಬೇಕು ಅಂತ ಯಾರು ಮಾಡ್ತಿರೋದು? ಇದೆಲ್ಲ ಕಾಂಗ್ರೆಸ್ನವ್ರ ಕುತಂತ್ರ. ಅಲ್ಲಿರ್ತಕ್ಕಂಥ ಶಾಸಕರು, ರವಿಶಂಕರ್ ಅವ್ರ ಶಾಸಕರು ಆ ಹುಡುಗ ಮೇಲೆ ಪ್ರಚೋದನೆ ಮಾಡಿ ಅವ್ರ ಮೇಲೆ ಪ್ರಭಾವ ಬೀರ್ಬಿಟ್ಟು ಇದು ಅವ್ರ ಲೀಡರ್ಗಳನ್ನ ಮೆಸ್ಸಕ್ಕೆ, DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರನ್ನ ಮೆಸ್ಸ ಉದ್ದೇಶಕ್ಕೋಸ್ಕರ ದುರುದ್ದೇಶ ಇಟ್ಕೊಂಡು ರೇವಣ್ಣನ ಈ ಮಟ್ಟಗಾರು ಸಹ, ಯಾಕೆಂದ್ರೆ ಮೊದಲೊಂದು ಕೇಸ್ ಕೊಟ್ಟು ಲೈಂಗಿಕ ದೌರ್ಜನ್ಯದ ಹೊಣೆನಷ್ಟುವುದು ಅದೇನು ಉಡಲಿಲ್ಲ ಅಂತ ಗೊತ್ತಾಯಿತು. ಇದರಿಂದ ಯಾವುದೂ ಪನಿಷ್ಮೆಂಟ್ ಹಾಕಲ್ಲ. ರೇವಣ್ಣರಿಗೆ ಯಾವ ನಿರೀಕ್ಷೆ ಜಾಮೀನು ಮಾಡಿದ ಕೋರ್ಟೇ ಹೇಳ್ತು. ನೆಕ್ಸ್ಟ್ ಟೈಮ್ ಮಾಡಬೇಕು, ರೇವಣ್ಣರ ಜೈಲಿಗೆ ಕಳಿಸ್ಬೇಕು, ರೇವಣ್ಣರ ಮೇಲೆ ತನಿಖೆ ಮಾಡಬೇಕು. ಆ ಕಾರಣಕ್ಕೆ ಮತ್ತೊಂದು ಕೇಸ್ ಕೊಟ್ಟರು. ಇದು ಏನಾದ್ರು ಸುಳ್ಳಾಯ್ತು ಅಂದ್ಕೊಳ್ಳಿ ಮತ್ತೆ ನಾಳೆಗೆ ಇನ್ನೂ ರೆಡಿ ಮಾಡ್ಕೊಂತಾರೆ. ಇದನ್ನು ನಾವು ವಿರೋಧ ಮಾಡ್ತಿದ್ದೇವೆ. ರವಿಶಂಕರ್ಗೆ ಮಾತಾಡಿದ್ದಾರೆ, ನಿಮ್ಮ ಹೇಳಿಕೆ ನಂತರ ಮಾತಾಡಿದ್ದಾರೆ. ನಾನು ದೂರುದಾರನ ಮುಖನೇ ನೋಡಿಲ್ಲ, ಈ ಪ್ರಕರಣದಲ್ಲಿ ನಾನು ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ ಹೇಳಿದ್ದಾರೆ ರವಿಶಂಕರ್ ಅವರು. ಮಾನನಷ್ಟ ಮಾಡಲಿ, ಫೇಸ್ ಮಾಡ್ತೀವಿ ನಾವು. ಪುರಾವೆನ ಇಟ್ಕೊಂಡೆ, ನಮ್ಮ ಲೀಡರ್ಗಳು ಪುರಾವೆ ಇಟ್ಕೊಂಡಿದ್ದಾರೆ. ಆ ಮಾಹಿತಿ ಆಧಾರದ ಮೇಲೆ ನಾನು ಮಾತಾಡ್ತಕ್ಕಂಥದ್ದು. ಗೊತ್ತಾದ ಮುಂದೆ ಸತ್ಯ ಎಲ್ಲದೂ ಸಹ ಬೆಳಕಿಗೆ ಬರಲಿ. ಅದಕ್ಕೋಸ್ಕರನೇ SIT ಮಾಡಿರ್ತಕ್ಕಂಥದ್ದು. ನಾನು ವೆಲ್ಕಮ್ ಮಾಡ್ತೇನೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.